ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿ, ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿ ಆಗುವಂಥ ಜವಳಿಕಾಯಿ ಪಲ್ಯ ರೆಸಿಪಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನೆ ರೀ. ಎಲ್ಲರಿಗೂ ಅನ್ಸ್ಬೋದು ಜವಳಿಕಾಯಿ ಪಲ್ಯ ಮಾಡೋದ್ರಾಗ ವಿಶೇಷತೆ ಏನಿರ್ತೈತಿ ಅಂಥೇಳಿ. ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗೋ ರೀತಿ ಜವಳಿಕಾಯಿ ಪಲ್ಯನ ಮಾಡ್ತೀನಿ. ಅದನ್ನು ನಾನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಬೇಕಂತ ಅನಿಸ್ತು. ಹಾಗಾಗಿ ಇವತ್ತು ಈ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೀನಿ. ಹಾಗಿದ್ರೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದ್ಸಾರಿ ನೋಡ್ಕೊಂಬಿಡ್ರಿ. ನಾನಿಲ್ಲಿ ಅರ್ಧ kg ಅಷ್ಟು ಜವಳಿಕಾಯಿ ತೊಗೊಂಡಿನ್ರಿ. ಇದನ್ನು ನೀಟಾಗಿ ಹುರಿದು ಲಾಸ್ಟಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಆಮೇಲೆ ಮತ್ತೆ ಒಂದು 5 ನಿಮಿಷ ನೀಟಾಗಿ ಹುರಿದು ಇಟ್ಕೊಂಡಿನಿ. ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಪೀಸಸ್ಸು, ಸ್ವಲ್ಪ ಜೀರಿಗೆ ತೊಗೊಂಡಿನಿ ಇಷ್ಟು. ಆಮೇಲೆ ಒಂದೆರಡು ಟೊಮೊಟೊ ಹಣ್ಣು, ಒಂದೆರಡು ಈರುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಸಾಸಿವೆ ಮತ್ತು ಜೀರಿಗೆ, ಒಂದೆರಡು ಚಮಚದಷ್ಟು ಎಣ್ಣೆ, ಹಾಗೆ ಒಂದೆರಡು ಚಮಚದಷ್ಟು ಶೇಂಗಾನ ಹುರಿದು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ, ಸ್ವಲ್ಪ ಗರಂ ಮಸಾಲ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಾ ಪುಡಿ ತೊಗೊಂಡಿದ್ದೀನಿ. ಇಷ್ಟೇ ಐಟಮ್ಸು, ಜಾಸ್ತಿ ಏನು ಇರೋದಿಲ್ಲ. ಇದಕ್ಕೆ ಜಾಸ್ತಿ ನೀರು, ಜಾಸ್ತಿ ಟೈಮ್, ಹಂಗೆ ಜಾಸ್ತಿ ಎಣ್ಣೆನೂ ಏನು ಬೇಕಾಗಂಗಿಲ್ಲ. ಸ್ವಲ್ಪ ಪದಾರ್ಥದಲ್ಲಿ ಸ್ವಲ್ಪ ಟೈಮಲ್ಲಿ ಈ ಒಂದು ರೆಸಿಪಿನ ರೆಡಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಪೀಸಸ್, ಜೀರಿಗೆ ಏನು ತೊಗೊಂಡಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ್ರಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿನಿ. ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಈ ಒಂದು ಪಲ್ಯನ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಜನ ಪಾತ್ರೆ ಒಳಗೆ ಮಾಡ್ತೀರಿ, ಅದಕ್ಕೆ ಟೈಮಿಂಗ್ಸ್ ಜಾಸ್ತಿ ಬೇಕು, ನೀರೂ ಜಾಸ್ತಿ ಬೇಕು. ನೀರು ಜಾಸ್ತಿ ಹಾಕಿ ಅದೆಲ್ಲ ಬತ್ತ ತನಕ ವೇಟ್ ಮಾಡಬೇಕು, ಜವಳಿಕಾಯಿ ಬೇಯೋ ತನಕ ವೇಟ್ ಮಾಡ್ಬೇಕಾಕತಿ. ಹಾಗಾಗಿ ಸಿಂಪಲ್ಲಾಗಿ ಕುಕ್ಕರಲ್ಲಿ ಮಾಡ್ಕೊಂಡು ನೋಡ್ರಿ, ತುಂಬ ಫಾಸ್ಟಾಗಿ ರೆಡಿ ಆಕತಿ. ಕುಕ್ಕರ್ ಒಳಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದೆ. ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಕರಿಬೇವು ಹಾಕಿ ಆಮೇಲೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನ ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಮೀಡಿಯಮ್ ಸೈಜ್ದು 2 ಟೊಮೊಟೊ ಹಣ್ಣು ತೊಗೊಂಡಿದ್ದೆ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗಂಗೆ ಫ್ರೈ ಮಾಡ್ಕೊಂಬಿಡೋಣ್ರಿ. ಈರುಳ್ಳಿ ಟೊಮೆಟೊ ಹಣ್ಣು ಮೆತ್ತಗಾಗಬೇಕಂದ್ರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಬೇಗನೆ ಮೆತ್ತಗಾಗ್ಬಿಡ್ತೈತಿ. ನೆಕ್ಸ್ಟ್ ಇದಕ್ಕೆ ರುಬ್ಬಿರೋಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಇದ್ರದ್ದು ಹಸಿ ಘಾಟೆಲ್ಲ ಹೋಗ್ಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಹಸಿ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿದು ಏನು ಹಸಿ ಸ್ಮೆಲ್ ಇರ್ತೈತಿ ಅದೆಲ್ಲ ನೀಟಾಗಿ ಹೋಗಿ ಸ್ವಲ್ಪ ಥಿಕ್ನೆಸ್ ಆಗಿ ಬರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಬಿಡೋಣ್ರಿ. ನೋಡಿರಿ ಎಷ್ಟು ಘಮ ಬರ್ತಾ ಇರುತ್ತೆ ಅಂತಂದ್ರೆ ಅದಿಷ್ಟು ಐಟಮ್ಸ್ನ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ತೊಗೊಂಡಿರ್ತಕ್ಕಂಥ ಸ್ಪೈಸಸ್ಸು ಕೂಡ ಹಾಕ್ಬಿಡೋಣ್ರಿ. ಇದಕ್ಕೆ ನೀವು ಶೇಂಗಾ ಪೌಡ್ರ್ ಹಾಕೋದ್ರಿಂದ ಪಲ್ಯ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ಮನ್ಯಾಗ ನೀವೇನಾದ್ರು ರೆಡಿ ಮಾಡಿರೋಂಥ ಶೇಂಗಾ ಪೌಡ್ರ್ ಇಲ್ಲ ಅಂತಂದ್ರೆ ನೀವೇನು ಮಸಾಲೆ ರುಬ್ಕೊಂತಿರಲ್ಲ ಅವಾಗನ ಒಂದು ಸ್ವಲ್ಪ ಶೇಂಗಾನ ಹುರಿದು ಅದ್ರ ಜೋಡಿನ ಹಾಕ್ಕೊಂಡು ರುಬ್ಕೊಂಬಿಟ್ರೆ, ನಾನು ಯಾವಾಗಲೂ ಪಲ್ಯಕ್ಕೆ ಹಾಕಕ್ಕಂತಲೇ ಹೇಳಿ ಸ್ವಲ್ಪ ಶೇಂಗಾನ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಕೆಲವೊಂದಿಷ್ಟು ಪಲ್ಯಗಳಿಗೆ ಶೇಂಗಾದ ಪುಡಿನ ಹಾಕಿ ಮಾಡ್ಕೊಂತಾನೆ, ಒಳ್ಳೆ ಟೇಸ್ಟ್ ಇರ್ತೈತಿ ಅಂಥೇಳಿ ಅವೆಲ್ಲ ಸ್ಪೈಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಹುರಿದಿರ್ತಕ್ಕಂಥ ಜವಳಿಕಾಯಿನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೇನೆ ರೀ. ಇದಕ್ಕೆ ನಾನು ನೀರನ್ನ ಜಸ್ಟ್ ಒಂದೇ ಒಂದು ಬೌಲ್ ನೋಡಿ, ಈ ಒಂದು ಸಣ್ಣ ಬಟ್ಲದಾಗ ಒಂದೇ ಒಂದು ಬಟ್ಲಷ್ಟು ನೀರನ್ನ ಹಾಕಿನಿ. ಇಷ್ಟ ನೀರಾದ್ರೆ ಸಾಕಾಕೈತಿ. ಈಗ ಇಷ್ಟು ನೀರು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡೋಣ. ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ಕೂಗಿಸಿದ್ರೆ ಪಲ್ಯ ರೆಡಿ ಆಗಿಬಿಡ್ತೈತಿ. ಕ್ವಿಕ್ ಆ್ಯಂಡ್ ಫಾಸ್ಟ್ ಬೇಗ ಆಗಿಬಿಡ್ತೈತಿ. ಜಸ್ಟ್ ನೀವು ಜಿಗುಟ್ ಹಾಕ್ಕೊಳ್ಳೋದ್ರಾಗನ ರೊಟ್ಟಿಗೆ ಈ ಪಲ್ಯ ರೆಡಿ ಆಕತಿ, ಅಥವಾ ಚಪಾತಿ ಹಿಟ್ಟು ಕಲ್ಸ್ಕೊಳ್ಳೋದ್ರೊಳಗನೆ ಈ ಪಲ್ಯ ರೆಡಿ ಆಕತಿ ನೋಡ್ರಿ. ಪಲ್ಯದ ಲಿಡ್ ಓಪನ್ ಮಾಡಿದೆ, ಹಾಗೆ ಗಮ್ ಅಂತ ಪರಿಮಳ ಬರ್ತಾಯಿತ್ತು. ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಳ್ತೀನಿ ನೋಡ್ರಿ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ತಳ ಹಿಡಿದಿಲ್ಲ. ನೀರು ಕಮ್ಮಿ ಹಾಕ್ಯಾರ ಇವರು, ತಳ ಹಿಡಿತೈತೆ ಅಂತ ನಿಮ್ಗೆ ಅನಿಸ್ತಿರ್ಬೇಕು, ಬಟ್ ಆದ್ರೆ ಇದು ಒಂಚೂರು ತಳ ಹಿಡಿಯಂಗಿಲ್ಲ. ಜಸ್ಟ್ ನೀವು ಒಂದೇ ಒಂದು ವಿಸಿಲ್ ಕೂಗಿಸ್ಕೋಬೇಕು. ಮತ್ತು ಜಾಸ್ತಿ ವಿಸಿಲ್ ಕೂಗಿಸಿದ್ರಿ ಅಂತಂದ್ರೆ ತಳ ಹಿಡಿದು ಬಿಡ್ತೈತಿ. ನಮ್ಗೆ ಒಳ್ಳೆ ಉದ್ರುದ್ರಾಗಿ ಪಲ್ಯ ಟೇಸ್ಟಿಯಾಗಿ ಬರಬೇಕಂದ್ರೆ ಜಸ್ಟ್ ಒಂದು ವಿಸಿಲ್, ಜಸ್ಟ್ ಒಂದೇ ಒಂದು ಸಣ್ಣ ಬಟ್ಲದಾಗ ನೀರು ಹಾಕಿದ್ರೆ ಸಾಕಾಕೈತಿ. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಂಬಿಡ್ತೀನಿ. ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನಿಜವಾಗ್ಲೂ ನನ್ನ ಮಕ್ಕಳು ಜವಳಿಕಾಯಿ ಮಾರ್ಕೆಟಿಂದ ತಂದಾಗ ಪಲ್ಯ ಯಾವಾಗ ಮಾಡ್ತತಿ ನಮ್ಮಮ್ಮ ಅಂಥೇಳಿ ಕಾಯ್ತಾನೆ ಇರ್ತಾರೆ. ಪಲ್ಯ ರೆಡಿ ಆಯಿತು ಅಂತಂದರೆ 2 ರೊಟ್ಟಿ ತಿನ್ನುವಂಥ ಮಕ್ಕಳು 3 ರೊಟ್ಟಿ ತಿಂದು ಸ್ಕೂಲಿಗೆ ಹೋಗ್ತಾರೆ, ಅಷ್ಟು ರುಚಿಯಾಗಿರ್ತೈತಿ. ನೀವು ಕೂಡ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಕನಸು ಅಂಥೇಳಿ ಫೇಸ್ಬುಕ್ ಪೇಜ್ ಐತಿ, ಅಲ್ಲೂ ಕೂಡ ನನ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಈ ಥರ ಸಿಂಪಲ್ ಆಗಿರತಕ್ಕಂಥ ರೆಸಿಪೀಸ್ ಜೋಡಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ್ರಿ ನೆಕ್ಸ್ಟ್ ಇಂಥದ್ದು ಒಂದು ಸಿಂಪಲ್ ರೆಸಿಪಿ ಜೋಡಿ. ಥ್ಯಾಂಕ್ ಯು.